ಓಂ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ. ಇಂದು ವರುತಿನಿ ಏಕಾದಶಿ, ವಿಷ್ಣುವಿಗೆ ಪ್ರಿಯವಾದಂತಹ ಏಕಾದಶಿ ದಿನವಾದಂತಹ ಇಂದು ವ್ರತನ ಉಪವಾಸನ ನಮ್ಮ ಹತ್ರ ಮಾಡೋದಕ್ಕೆ ಸಾಧ್ಯವಾಗದಿದ್ರೂ ಕೂಡ ಈ ವರುತಿನಿ ಏಕಾದಶಿಯ ಪವಿತ್ರವಾದಂತಹ ವ್ರತಕಥೆಯನ್ನು ಕೇಳಿಸಿಕೊಳ್ಳೋದ್ರಿಂದಲೇ ಅದೆಲ್ಲ ಪುಣ್ಯವು ನಮ್ಮದಾಗುತ್ತೆ. ಅಂತಹ ಅದ್ಭುತ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ವರುತಿನಿ ಏಕಾದಶಿಯ ಪವಿತ್ರ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಥೆನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿಸಿಕೊಂಡು ನಂತರ ಮಂತ್ರದ ಪಾರಾಯಣವನ್ನು ಕೂಡ ಮಾಡೋಣ. ತಡ ಮಾಡೋದು ಬೇಡ, ಈಗ ಕಥೆಯನ್ನು ಶುರು ಮಾಡೋಣ. ಒಂದು ಕಾಲದಲ್ಲಿ ಧರ್ಮನಿಷ್ಠನಾದಂತಹ ಮಾಂಧಾತ ಎಂಬಂತಹ ರಾಜ ಇರ್ತಾನೆ. ಅವನು ಸದಾ ಧರ್ಮ, ಸತ್ಯ ಮತ್ತು ಭಗವಾನ್ ಮಹಾವಿಷ್ಣುವಿನ ಭಕ್ತಿಯಲ್ಲಿ ನಿರತರಾಗಿರ್ತಾನೆ. ಒಂದು ದಿನ ರಾಜನು ಕಾಡಿನಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆಗ ಒಂದು ಭಯಾನಕವಾದಂತಹ ಕರಡಿ ಅವನ ಮೇಲೆ ದಾಳಿ ಮಾಡುತ್ತೆ. ಆಗ ರಾಜನು ಭಯದಿಂದ ಹೀಗೆ ಹೇಳ್ತಾನೆ, ಹೇ ಭಗವಾನ್ ವಿಷ್ಣುವೇ, ನನ್ನನ್ನು ರಕ್ಷಣೆ ಮಾಡು, ನಾನು ನಿನ್ನ ಶರಣಾಗತನಾದವನು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಕರಡಿ ರಾಜನ ಕೈಯನ್ನು ಕಚ್ಚೋದಕ್ಕೆ ಪ್ರಾರಂಭ ಮಾಡಿರುತ್ತೆ. ರಾಜನು ಏನೂ ಮಾಡಲಾಗದೆ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ. ರಾಜನು ಹೇಳ್ತಾನೆ, ನಿನ್ನ ಭಕ್ತರನ್ನು ರಕ್ಷಿಸದಿದ್ದರೆ ನನಗೆ ಬೇರೆ ಆಶ್ರಯವಿಲ್ಲವೇ ಪ್ರಭು ಅಂತ ಕೇಳ್ತಾನೆ. ಆಗ ಆಕಾಶದಿಂದ ಒಂದು ದಿವ್ಯ ಪ್ರಕಾಶ ಕಾಣಿಸಿಕೊಳ್ಳುತ್ತೆ. ದೇವರು ನುಡಿತಾನೆ, ಮಾಂಧಾತ, ನೀನು ಭಯಪಡಬೇಡ, ನಾನು ಇಲ್ಲಿಯೇ ಇದ್ದೇನೆ ಅಂತ ವಿಷ್ಣು ಹೇಳ್ತಾನೆ. ತದನಂತರ ವಿಷ್ಣು ದೇವರು ತಮ್ಮ ಸುದರ್ಶನ ಚಕ್ರದಿಂದ ಕರಡಿಯನ್ನು ಓಡಿಸ್ತಾರೆ. ಆದರೆ ಅಷ್ಟರಲ್ಲೇ ರಾಜನ ಒಂದು ಕೈಗೆ ಗಾಯವಾಗಿ ಅದು ಮಾಯವಾಗಿರುತ್ತೆ. ಅಂದರೆ ಕೈಯನ್ನು ತಿಂದ್ಕೊಂಡು ಹೋಗಿರುತ್ತೆ ಕರಡಿ. ರಾಜನು ತುಂಬ ದುಃಖದಲ್ಲಿ ಇರ್ತಾನೆ. ಪ್ರಭು, ನೀನು ನನ್ನನ್ನು ರಕ್ಷಿಸಿ, ಆದರೂ ನನ್ನ ಕೈ ಕಳೆದು ಹೋಯಿತು, ಏನು ಮಾಡಲಿ ತಂದೆ ಅಂತ ಕೇಳ್ತಾನೆ. ಅದಾದ ನಂತರ ರಾಜನು ಮುನಿಗಳ ಬಳಿಗೂ ಕೂಡ ಹೋಗಿ ಪರಿಹಾರ ಕೇಳ್ತಾನೆ. ಮಹರ್ಷಿಗಳೇ, ನನ್ನ ದುಃಖವನ್ನು ಹೇಗೆ ನಿವಾರಿಸಿಕೊಳ್ಬೇಕು ಅಂತ ಕೇಳ್ತಾನೆ. ಆಗ ಮುನಿಗಳು ಹೇಳ್ತಾರೆ, ರಾಜನೇ, ನೀನು ವರುತಿನಿ ಏಕಾದಶಿ ವ್ರತವನ್ನು ಆಚರಿಸು, ಅದು ಎಲ್ಲ ಪಾಪಗಳನ್ನು ನಾಶ ಮಾಡಿ ರಕ್ಷಣೆಯನ್ನು ನೀಡುವಂತಹ ಮಹತ್ವದ ವ್ರತವಾಗಿದೆ ಅಂತ ಹೇಳ್ತಾರೆ. ಅವರ ಸಲಹೆಯಂತೆ ರಾಜನು ಭಕ್ತಿಯಿಂದ ಉಪವಾಸ ಪೂಜೆಯನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾನೆ. ಹೇ ವಿಷ್ಣುವೇ, ನನ್ನ ತಪ್ಪುಗಳನ್ನು ಕ್ಷಮಿಸಿ ನನಗೆ ಕೃಪೆ ತೋರಿಸು ಅಂತ ಕೇಳಿಕೊಳ್ತಾನೆ. ವ್ರತದ ಫಲವಾಗಿ ವಿಷ್ಣು ದೇವರು ಪ್ರಸನ್ನರಾಗ್ತಾರೆ. ವಿಷ್ಣು ದೇವರು ಹೇಳ್ತಾರೆ, ಮಾಂಧಾತ, ನಿನ್ನ ಭಕ್ತಿ ನನಗೆ ಸಂತೋಷ ತಂದಿದೆ, ನೀನು ಮತ್ತೆ ಸಂಪೂರ್ಣನಾಗುವೆ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಅದ್ಭುತವೆಂಬಂತೆ ರಾಜನ ಕಳೆದು ಹೋದಂತಹ ಕೈ ಮರಳಿ ಬರುತ್ತೆ. ಇದರಿಂದ ನಮಗೆ ತಿಳಿಯೋದೇನೆಂದರೆ, ಭಗವಾನ್ ವಿಷ್ಣುವಿನ ಮೇಲೆ ನಮಗಿರುವಂತಹ ಭಕ್ತಿ ಎಂದಿಗೂ ವ್ಯರ್ಥವಾಗೋದಿಲ್ಲ ಅಂತ. ವರುತಿನಿ ಏಕಾದಶಿ ವ್ರತವು ಕವಚದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ. ಈ ವ್ರತದಿಂದ ಪಾಪ ವಿಮೋಚನೆ ಆಗುತ್ತೆ, ಆರೋಗ್ಯ ವೃದ್ಧಿಸುತ್ತೆ, ಐಶ್ವರ್ಯವು ಕೂಡ ದೊರೆಯುತ್ತೆ ಅಂತ ಹೇಳಬಹುದು. ಈ ಕಥೆಯನ್ನು ಕೇಳೋದು ಮತ್ತು ವ್ರತವನ್ನು ಆಚರಿಸೋದು ಅತ್ಯಂತ ಪುಣ್ಯಕರ ಅಂತ ಹೇಳಲಾಗುತ್ತೆ. ಇಂತಹ ಅದ್ಭುತವಾದಂತಹ ಕಥೆಯನ್ನು ನೀವು ಕೂಡ ಕೇಳಿದ್ದೀರಾ. ಈಗ ಮಂತ್ರದ ಪಾರಾಯಣವನ್ನು ಮಾಡುತ್ತಾ ಮಹಾವಿಷ್ಣುವಿನ ಪೂರ್ಣ ಕೃಪೆಗೆ ನಾವು ಕೂಡ ಪಾತ್ರರಾಗೋಣ. ಓಂ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ. ಓಂ
श्रीमन्नारायण चरणौ शरणं प्रपद्ये। 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 श्रीमन्नारायण चरणौ शरणं प्रपद्ये।
श्रीमन्नारायणचरणौ शरणं प्रपद्ये। ॐ 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 श्रीमन्नारायणचरणौ
श्रीमन्नारायणचरणौ शरणं प्रपद्ये। श्रीमन्नारायणचरणौ शरणं प्रपद्ये। श्रीमन्नारायणचरणौ शरणं